ಐಟಿ ಸಿಟಿ ಸಿಲಿಕಾನ್ ವ್ಯಾಲಿ ಅಂತಲ್ಲ ಕರೆಸ್ಕೊಳ್ತಾ ಇರುವಂತಹ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಮಾಡೋದೇ ದೊಡ್ಡ ಸವಾಲು. ಈ ಸವಾಲನ್ನ ಸ್ವೀಕರಿಸಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಇದೀಗ ಬಿಬಿಎಂಪಿಯನ್ನ 5 ಪಾಲಿಕೆಗಳನ್ನಾಗಿ ಮಾಡಿದೆ. ಜಿಬಿಎ ಇದರ ಉಸ್ತುವಾರಿ ವಹಿಸಿದ್ದು ತಳಮಟ್ಟದಲ್ಲಿ ಸಮಸ್ಯೆಗಳ ನಿವಾರಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಬಲಿಷ್ಠ ಬೆಂಗಳೂರು ನಿರ್ಮಾಣಕ್ಕೆ ಸರ್ಕಾರದ ದಿಟ್ಟ ಹೆಜ್ಜೆ ಎನ್ನುವ ಶೀರ್ಷಿಕೆಯಡಿ ನಾಗರಿಕರ ಸಮಸ್ಯೆಯನ್ನ ಆಲಿಸೋಕೆ ಮುಂದಾಗಿದ್ದು ಇಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರು ನಗರ ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಇದೀಗ ಒಂದು ಕಡೆ ಲಾಲ್ಬಾಗ್ನಲ್ಲೂ ಕೂಡ ಜನರ ಸಮಸ್ಯೆಯನ್ನ ಕೂಡ ಆಲಿಸ್ತಾ ಇದ್ದಾರೆ. ಉಸ್ತುವಾರಿ ವಹಿಸಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಇಟ್ಟಿರೋ ದಿಟ್ಟ ಹೆಜ್ಜೆ ಇದೀಗ ಲಾಲ್ಬಾಗ್ನಲ್ಲಿ ಶುರುವಾಗಿದೆ. ಬೆಂಗಳೂರು ಕೇಂದ್ರ ಪಾಲಿಕೆ ವ್ಯಾಪ್ತಿಯ ಲಾಲ್ಬಾಗ್ನಲ್ಲಿ ಬೆಂಗಳೂರು ನಡಿಗೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಸಿಎಂ ಬೆಂಗಳೂರಿನ ಹೊಸ ಕನಸನ್ನ ಇದೀಗ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ಇಟ್ಟಿರುವಂತಹ ದಿಟ್ಟ ಹೆಜ್ಜೆ ಲಾಲ್ಬಾಗ್ನಲ್ಲಿ ಮೊದಲ ದಿನ ಶುರುವಾಗಿದೆ. ಬೆಂಗಳೂರು ಕೇಂದ್ರ ಪಾಲಿಕೆ ವ್ಯಾಪ್ತಿಯ ಲಾಲ್ಬಾಗ್ನಲ್ಲಿ ಬೆಂಗಳೂರು ನಡಿಗೆಯನ್ನು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನ ಹೊಸ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಎಂ. ಮತ್ತೆ ಈ ಸಂದರ್ಭದಲ್ಲಿ ಲಾಲ್ಬಾಗ್ನಲ್ಲಿ ವಾಕಿಂಗ್ಗೆ ಬಂದಿದ್ದಂತಹ ಜನಸಾಮಾನ್ಯರು ಕೂಡ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸಚಿವರು ಕರ್ತವ್ಯವನ್ನು ನಿಭಾಯಿಸ್ತಾ ಇರೋದು ಮತ್ತೆ ಅವರು ನಮಗೆ ಹತ್ತಿರವಾಗಿ ಸಿಗ್ತಾ ಇರೋದು ಮತ್ತು ನಮ್ಮ ಕಷ್ಟಗಳನ್ನು ಅವರ ಬಳಿ ನೇರವಾಗಿ ಹೇಳಿಕೊಳ್ಳಬಹುದು, ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ನಾವು ಅವರ ಬಳಿ ತೋಡ್ಕೊಳ್ಬಹುದು ಅಂತ ಹೇಳಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ನಡಿಬೇಕು. ಇದು ಬರೀ ಕೇವಲ 6 ದಿನಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಪದೇ ಪದೇ ಈ ರೀತಿಯಾದಂತಹ ಕರ್ತವ್ಯವನ್ನು ನಿಭಾಯಿಸಬೇಕು ಸಚಿವರುಗಳು. ಬರೀ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಈ ರೀತಿಯಾಗಿ ಕರ್ತವ್ಯವನ್ನು ನಿಭಾಯಿಸಬಾರ್ದು. ಪ್ರತಿಯೊಬ್ಬರೂ ಈ ಒಂದು ಸಚಿವರು ಏನಿದ್ದಾರೆ, ಶಾಸಕರು ಏನಿದ್ದಾರೆ, ಅವರೆಲ್ಲರೂ ಕೂಡ ಜನಸಾಮಾನ್ಯರನ್ನ ಭೇಟಿಯಾಗಬೇಕು, ಅವರ ಕಷ್ಟಗಳನ್ನು ಆಲಿಸಬೇಕು. ಆಗ ತಾನೇ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಖುದ್ದು ಸಚಿವರಿಗೆ ಮತ್ತು ಶಾಸಕರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಅಂತ ಹೇಳಿ ಜನಸಾಮಾನ್ಯರು ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಬಿಬಿಎಂಪಿಯನ್ನ ಜಿಬಿಎ ಅಂತ ಮರುನಾಮಕರಣ ಮಾಡಿ ಹೊಸದಾಗಿ 5 ಪಾಲಿಕೆಗಳನ್ನ ನಿರ್ಮಾಣ ಮಾಡಿತು. ಬೆಂಗಳೂರಿನ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಳ್ತು. ಪಾಲಿಕೆ ವ್ಯಾಪ್ತಿ ಹೆಚ್ಚುತ್ತಾ ಹೋದಂತೆ ಸಮಸ್ಯೆಗಳು ಕೂಡ ಹೆಚ್ಚಿರೋದನ್ನ
ಅರಿತಿದಂತಹ ಈ DCM DK ಶಿವಕುಮಾರ್ ಅವರು ಪ್ರತಿ ಪಾಲಿಕೆಯಲ್ಲಿ ಸಾರ್ವಜನಿಕರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಖುದ್ದು ಆಲಿಸೋಕೆ ಮುಂದಾಗಿದ್ದಾರೆ. ಇದರ ಮೊದಲ ಹೆಜ್ಜೆ ಎನ್ನುವಂತೆ ಬೆಂಗಳೂರು ಕೇಂದ್ರ ಪಾಲಿಕೆಯ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. Okay, done. ಲಾಲ್ಬಾಗ್ನಲ್ಲಿ ಡಿಕೆಶಿ ವಾಕಿಂಗ್ ಮಾಡುವಾಗ ಡಿಕೆಶಿಗೆ ಸಾಥ್ ಕೊಟ್ಟಿದ್ದು GVA ಅಧಿಕಾರಿಗಳು. ಇದಕ್ಕೆ ಸಾರ್ವಜನಿಕರು ಅಷ್ಟೇ ಚೆನ್ನಾಗಿ ಸ್ಪಂದನೆಯನ್ನ ಮಾಡಿದ್ರು. ಲಾಲ್ಬಾಗ್ನಲ್ಲಿ ಡಿಕೆಶಿ ಸತತ 1.5 ಗಂಟೆ ವಾಕಿಂಗ್ ಮಾಡಿ ಪೂರ್ತಿ ಲಾಲ್ಬಾಗ್ ಅನ್ನ ಸುತ್ತಾಡಿದ್ರು. ವಿಶೇಷವಾಗಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಒತ್ತಾಯವನ್ನ ಜನಸಾಮಾನ್ಯರು ಮಾಡಿದ್ರು. ಹೌದಾ, ಬನ್ನಿ ಈ ಕಡೆ ಕೆರೆ ಕಡೆ ಇದ್ದಾರೆ ಈಗ. ವಿಡಿಯೋ ಕ್ಯಾಮ್ರಾ ನಿಮ್ಮನ್ನು ನೋಡುವಂತ ಜಸ್ಟ್ ಆಗಿ ನಾನು ಮಂಗಳೂರಿನ ಬಹಳ ಪ್ರಿಯ. ನೋಡ್ತಾ ಇದ್ದೀರಲ್ಲ, DCM DK ಶಿವಕುಮಾರ್ ಅವರು ಲಾಲ್ಬಾಗ್ನಲ್ಲಿ 1 ಗಂಟೆಗಳ ಕಾಲ ವಾಕಿಂಗ್ ಅನ್ನ ಮಾಡಿದ್ರು. ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಅವರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ಕೂಡ ಆಡಿದ್ರು. ಒಂದಷ್ಟು ಟ್ರಾಫಿಕ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಮತ್ತೆ ಆಫೀಸ್ಗೆ ಹೋಗೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಹೇಳ್ಕೊಂಡ್ರು. ಮತ್ತೆ ಕೆಲವರು ನಿಮ್ಮನ್ನೇ ನೋಡಬೇಕು ಅಂತ ಹೇಳಿ ನಾವು ಬಂದಿದ್ದೀವಿ ಅಂತ ಹೇಳಿ ತಮ್ಮ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ವಿದ್ಯಾರ್ಥಿಗಳ ಜೊತೆಗೂ ಕೂಡ DCM DK ಶಿವಕುಮಾರ್ ಅವರು ಚರ್ಚೆಯನ್ನ ಕೂಡ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಮಾತನಾಡಿಸ್ತಾ ಇದ್ದಾರೆ, ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಒಂದೊಂದು ಸಮಸ್ಯೆಯನ್ನ ಕೂಡ ಆಲಿಸ್ಕೊಳ್ತಾ ಮತ್ತೆ ಅಲ್ಲಿ ಇದ್ದಂತಹ ಅಧಿಕಾರಿಗಳಿಗೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ಏನೆಲ್ಲ ಸಮಸ್ಯೆಗಳು ಹೇಳ್ತಾ ಇದ್ದಾರೆ ಅದನ್ನ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಂತಹ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಹೋಗಬಹುದು. ಈ ರೀತಿಯಾಗಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ಬೆಚ್ಚಿಟ್ಟಿದ್ದಾರೆ ಜನಸಾಮಾನ್ಯರು. ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ, ದಯವಿಟ್ಟು ಬಗೆಹರಿಸಿ ಅಂತ ಹೇಳಿ DCM ಬಳಿ ಖುದ್ದು ಜನಸಾಮಾನ್ಯರು ಮನವಿಯನ್ನ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು. ಅಭಿವೃದ್ಧಿಯ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು. ಮೊದಲಿಗೆ ಅವರು ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿಯೇ ಕೂಡ ಹೇಳಿದರು, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಆ ಒಂದು ಕನಸನ್ನು ಹೊತ್ಕೊಂಡಿದ್ದೇನೆ ಅಂತ ಕೂಡ ಹೇಳಿದರು. ಇದೊಂದು ನಿಜಕ್ಕೂ ಹೊಸ ಹೆಜ್ಜೆಯನ್ನು ಅವರು ಈ ಮೂಲಕ ಮುಂದಿಡ್ತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಜನ ಒತ್ತಾಯವನ್ನು ಕೂಡ ಮಾಡಿದರು, ಅದಕ್ಕೂ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು 1 ಗಂಟೆಗಳ ಕಾಲ ವಾಕಿಂಗನ್ನು ಮಾಡಿದ್ದಾರೆ. ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಅವರ ಅಭಿಮಾನಿಗಳು ಅವರನ್ನೇ ನೋಡಬೇಕು ಅಂತ ಹೇಳಿ ಕೂಡ ಬಂದಿದ್ದರು. ಅವರ ಬಳಿ ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಒಂದಷ್ಟು ಮಂದಿ ಕೂಡ ಬಂದಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಸಮಸ್ಯೆಗಳಾಗ್ತಾ ಇದೆ ಟ್ರಾಫಿಕ್ನಿಂದಾಗಿ. ಆ ಒಂದು ಟ್ರಾಫಿಕ್ಗೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಜನಸಾಮಾನ್ಯರು. ಮತ್ತು ಒಂದಷ್ಟು ಈ ಲಾಲ್ಬಾಗ್ಗೆ ಬರುವಂತಹ ಜನರಿಗೆ ವಾಕಿಂಗ್ ಮಾಡೋದಕ್ಕೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಬೆಳಗಿನ ಜಾವ ಅಂತ ಕೂಡ ಕೆಲವರು ಹೇಳ್ಕೊಂಡ್ರು. ಅದೇ ರೀತಿಯಾಗಿ ಎಲ್ಲರ ಸಮಸ್ಯೆಯನ್ನು ಆಲಿಸಿದ್ದಾರೆ DCM DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ವಾಕಿಂಗ್ ಮುಗಿಸಿ ಸಾರ್ವಜನಿಕರ ಅಭಿಪ್ರಾಯ ಕೇಳುವ ಸಂದರ್ಭದಲ್ಲಿ ಲಾಲ್ಬಾಗ್ನ ಬೆಂಚ್ ಮೇಲೆ ಕುಳಿತುಕೊಂಡಿದ್ರು. ಆಗ DK ಮುಂದೆ ಮಹಿಳೆಯೊಬ್ಬರು ಹಾಡನ್ನ ಕೂಡ ಹೇಳಿದ್ರು. ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು
ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನೇ. ಅವ್ರು ಇಲ್ಲೇ ಬಂದಿದ್ದು ಐ ವಾಸ್ ಸರ್ಪ್ರೈಸ್. ಅಲ್ಲಿ ಬರ್ತಾರೆ ಅಂತಾನೆ ನಾವು ಅದ್ ಕಡೆ ಹೋಗ್ಲಿಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವು ಇದ್ ಕಡೆಗೆ ಬಂದ್ವಿ. ದಾರಿಲೇ ಸಿಕ್ಕಿದ್ರು ಅವರು. ಸೊ ಇಟ್ಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್ ಆ್ಯಂಡ್ ದ ಫ್ಯಾಕ್ಟ್ ದಟ್ ಮೈ ಮದರ್ ಇನ್ ಲಾ ಆಲ್ಸೋ ಗಾಟ್ ಟು ಟಾಕ್ ಟು ಹಿಮ್. ಅವರು ಐ ಫೀಲ್ ಇಟ್ಸ್ ನೈಸ್ ದಟ್ ಹೀಸ್ ಟಾಕಿಂಗ್ ಒನ್ ಆನ್ ಒನ್ ವಿತ್ ದ ಪಬ್ಲಿಕ್ ಲೈಕ್ ದಿಸ್. ಇನ್ನು ಅರ್ಥ ಮಾಡ್ಕೊಳ್ಳೋಕೆ ತುಂಬ ಇರುತ್ತೆ. I feel she's already addressed traffic ಬಗ್ಗೆ. I think she'll be the right person because she is ex-scientist from HAL. ಅವ್ರ ಹತ್ರ ದಯವಿಟ್ಟು ಹೌದು ಅವರು ಈಶಾದಲ್ಲಿ ಬಂದಾಗ ನಾನು ಅಲ್ಲೇ ಇದ್ದೆ. ಈಶಾ ಫೌಂಡೇಶನ್ ಕೊಯಂಬತ್ತೂರಲ್ಲಿ ಬಂದಿದ್ರು. ಐ ವಾಸ್ ದೇರ್ ಫಾರ್ ಅ 7 month ಸಾಧನಾ ಪಾದ ಪ್ರೋಗ್ರಾಮ್ ಅಂತ. ಆವಾಗ ಹಿ ವಾಸ್ ಅ ಚೀಫ್ ಗೆಸ್ಟ್ ಅಲಾಂಗ್ ವಿತ್ ಅಮಿತ್ ಶಾ ಸರ್. ಸೊ ಅಲ್ಲಿ ನೋಡಿದ್ವಿ, ಅಲ್ಲಿ ಪ್ರೋಗ್ರಾಮ್ ಎಲ್ಲ ಇತ್ತು. ಸೊ ದಟ್ ವಾಸ್ ದ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಐ ಸಾ ಹಿಮ್ ಇನ್ ಪರ್ಸನ್ ಆ್ಯಂಡ್ ದಿಸ್ ವಾಸ್ ಅಗೇನ್ ದ ಸೆಕೆಂಡ್ ಟೈಮ್ ಐ ಸಾ ಹಿಮ್ ಹಿಯರ್. ಹೌದು, ಇವಾಗ ತಾನೇ ಆಯಿತು, ನೀವು ನೋಡ್ತಿದ್ದೀರಾ. ಐ ಆಮ್ ಲಿಟಲ್ ನರ್ವಸ್ ಸ್ಟಿಲ್ ಬಿಕಾಸ್ ನನ್ನ ವಾಯ್ಸ್ ಇನ್ನೂ ಸಂಪೂರ್ಣವಾಗಿ ಆಚೆ ಬರಲಿಲ್ಲ. ಇಲ್ಲಾಂದರೆ ಇನ್ನೂ ಜೋರಾಗಿ ಬರ್ತಿತ್ತು ಕಂಠ. ಐ ಡೋಂಟ್ ಹ್ಯಾವ್ ಮಚ್ ಟು. ಲಾಲ್ಬಾಗ್ಗೆ ಆಗಮಿಸಿದ್ದ ವೇಳೆ ವಾಕಿಂಗ್ ಮಾಡುವ ವೇಳೆ ಸಾರ್ವಜನಿಕರು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಲಹೆಗಳನ್ನು ಆಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ಒಂದು ಸಲಹೆಗಳನ್ನು ಆಲಿಸಿದ ನಂತರ ಬಗೆಹರಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಈ ಮಹಿಳೆಯರು ಕೂಡ ಸಾಕಷ್ಟು ಜನ ಓಡಾಡ್ತಾ ಇದ್ರು, ಮತ್ತು ಅಲ್ಲಿ ವೈದ್ಯರ ಕೊರತೆ ಇದೆ ಅಂತ ಕೂಡ ಕೇಳಿಕೊಂಡ್ರು ಮಹಿಳೆಯರು. ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡ್ರು. ಅದಕ್ಕಾಗಿ ಅವರು ಆಯಿತು, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಅನ್ನೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಡಿಸಿಎಂ. ಅಲ್ಲೆಲ್ಲ ನಾವು ಟೂರಿಸಂ ಸ್ವಲ್ಪ ಎಲ್ಲ ಪ್ಲಾನ್ ಆಗ್ತಾ ಬೆಂಗಳೂರಿಗೆ ವಿಸಿಟಿಗೆ ಬಂದವರಲ್ಲ, ತಿರುಗಾಡಿಕೊಂಡು ಹಾಗೆ ನಮಗೆ ಆಮೇಲೆ ನೆಕ್ಸ್ಟ್ ಇನ್ನೊಂದು 15 ದಿನದಲ್ಲೇ ಇಲ್ಲೊಂದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕಂಪಲ್ಸರಿ ವಿತ್ ಎ ಡಾಕ್ಟರ್ ವಿತ್ ನರ್ಸಸ್ ಒಂದು ಆಂಬ್ಯುಲೆನ್ಸ್ ಇಡುವಂತ ಒಂದು ತೀರ್ಮಾನನ ನಾನು ಇಲ್ಲಿಗೆ ನಾನು ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು 15 ದಿನದಲ್ಲೇ ಇಲ್ಲೊಂದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕಂಪಲ್ಸರಿ ವಿತ್ ಎ ಡಾಕ್ಟರ್ ವಿತ್ ನರ್ಸಸ್ ಒಂದು ಆಂಬ್ಯುಲೆನ್ಸ್ ಇಡುವಂತ ಒಂದು ತೀರ್ಮಾನನ ನಾನು ಇಲ್ಲಿಗೆ ನಾನು ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು 15 ದಿನದಲ್ಲೇ ಇಲ್ಲೊಂದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕಂಪಲ್ಸರಿ ವಿತ್ ಎ ಡಾಕ್ಟರ್. ಲಾಲ್ಬಾಗ್ನಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ವಾಕಿಂಗ್ಗೆ ಅಂತ ಹೇಳಿ ಆಗಮಿಸ್ತಾ ಇರ್ತಾರೆ. ಅವರ ಸುರಕ್ಷತಾ ದೃಷ್ಟಿಯಿಂದ ಇನ್ನಷ್ಟು ಸಿಸಿಟಿವಿಯ ಕ್ಯಾಮ್ರಾಗಳ ಅಳವಡಿಕೆ ಆಗಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ರು ಅಲ್ಲಿನ ಜನತೆ. ಮತ್ತು ಸಿಸಿಟಿವಿ ಕ್ಯಾಮ್ರಾಗಳ ಅಳವಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಡಿಸಿಎಂ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲಾಲ್ಬಾಗ್ ಅಭಿವೃದ್ಧಿಯನ್ನ ಮಾಡೋದಾಗಿ ತಿಳಿಸಿದ್ದಾರೆ. ಆಮೇಲೆ ಇಲ್ಲಿ ಕ್ಯಾಮರಾಗಳ ಅವಶ್ಯಕತೆ ಇದೆ ಆದಷ್ಟು ಜಾಸ್ತಿ. ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ ಹೆಣ್ಮಕ್ಳು ಒಳಗಡೆ ಬರೋರು ಈಚೆ ಹೋಗೋರು ಇಂಪಾರ್ಟೆಂಟ್ ಜಾಗದಲ್ಲೆಲ್ಲ ಇಲ್ಲಿ ಕ್ಯಾಮ್ರಾ ಅವಶ್ಯಕತೆ ಇದೆ. ಆ ಕ್ಯಾಮ್ರಾ ಕೂಡ ನಾನು ಇಲ್ಲಿ ನೋಡಿದೆ, ನಾನು ಗಮನಿಸಿದೆ. ಅದು ಕೂಡ ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಇಲ್ಲಿ ಒಳಗಡೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀರಿ. ಇದ್ರೊಳಗಡೆ ಮತ್ತು ಈ ಸುತ್ತಮುತ್ತಲು ಲಾಲ್ಬಾಗ್ ಸುತ್ತಮುತ್ತಲು ನಾನೀಗಾಗಲೇ ಕಾರ್ಪೊರೇಷನ್ ಕಮಿಷನರ್ ಹತ್ರ ನಾನು ಮಾತಾಡಿದ್ದೀನಿ, ಮತ್ತು ನಮ್ಮ GBA ಅಧ್ಯಕ್ಷತ್ರ ಇವ್ರ ಹತ್ರ ಕಮಿಷನರ್ ಮಾತಾಡಿದ್ದೀನಿ, ನಮ್ಮ ಯು ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ, ನಮ್ಮ UD ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ಇಲ್ಲಿ ಇದಕ್ಕೆ ಏನಾದ್ರು ಅಭಿವೃದ್ಧಿಗೆ ಹಾರ್ಟಿಕಲ್ಚರ್ ಅಭಿವೃದ್ಧಿ ಇರ್ಬೋದು. ಇಲ್ಲಿ ನಾನು ಮರಿಗೌಡ್ರು ಇದನ್ನ ನಾನು ನೋಡಿದೆ, ರೋಸ್ ಗಾರ್ಡನ್ ಇದು ಯಾವ್ದೋ ಕಾಲದಲ್ಲಿ ಇದೆ, ನನಗೆ ಸಮಾಧಾನ ಆಗ್ಲಿಲ್ಲ. ಅದನ್ನ ಕಂಪ್ಲೀಟ್ ರಿವ್ಯಾಂಪ್ ಮಾಡ್ಲಿಕ್ಕೆ ಹೊಸದಾಗೆ ಒಂದು ಪೀಸಸ್ ತಂದು ಹಾಕ್ಲಿಕ್ಕೆ ಇದನ್ನ ಕಣ್ಣಲ್ಲಿ ನೋಡಿ ಬಹಳ ಹೊಸದಾಗೆ ಇಲ್ಲಿ ಅನುಕೂಲ ಆಗ್ಬೇಕು. ಇದು ಯಾವ್ದೋ ಒಂದು 4 ಕೋಟಿ ರೂಪಾಯಿಗೆ ಇಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ಇಟ್ಟಿದ್ದಾರೆ. ಇವರೆಲ್ಲ ಸೇರಿ ಡಾಂಬರೀಕರಣ ಹಾಕ್ಬೇಕು ಅದು ಇದು ಅಂತೇಳಿ ಕೊಟ್ಟಿದ್ದಾರೆ. ಇದು ಸಾಲದೆ ನಾನು ಅವ್ರದ್ದು ಮಾತಾಡಿದ್ದೀನಿ.
ಇಲ್ಲಿ ಮತ್ತು ಈ ರೋಡ್ ಸುತ್ತಮುತ್ತಲಿಗೆ ನಮ್ಮ ಈ ಲಾಲ್ಬಾಗ್ ಸುತ್ತಮುತ್ತಲಿಗೆ ಸ್ಪೆಷಲ್ ಆಗಿ ನಾನು ಇವತ್ತು ಇಲ್ಲಿಗೆ ಬಂದದಕ್ಕೆ 10 ಕೋಟಿ ರೂಪಾಯಿ ಇದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತೇಳಿ ಡಿಸಿಷನ್ ತೆಗೆದುಕೊಂಡಿದ್ದೀನಿ. ಈ ಕೆಲಸ ನಾನ್ ತೀರ್ಮಾನ ಮಾಡಲ್ಲ, ನಮ್ಮ ಆಫೀಸರ್ಸ್ ತೀರ್ಮಾನ ಮಾಡಲ್ಲ. ನೀವು ಲಾಲ್ಬಾಗ್ ಸುತ್ತಮುತ್ತ ಪಾರ್ಕಿಂಗ್ ಸಮಸ್ಯೆ ಇದ್ದು ಈ ಬಗ್ಗೆಯೂ ಒಂದು ಯೋಜನೆ ರೂಪಿಸುವ ಅಗತ್ಯವಿದ್ದು ಎಲ್ಲರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಮಾಡುವುದಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಟಪದ ವಿಚಾರ ಮಾತಾಡಿದಿರಿ, ಬೀದಿ ದೀಪದ ಬಗ್ಗೆ ಮಾತಾಡಿದಿರಿ, ಆಮೇಲೆ ಕೆಲವು ಇನ್ನ ಎಲ್ಲ ಕೆಲವರು ಯಾರ್ಯಾರೇನು ಮಾತಾಡಿದಿರಿ. ನಾನು ಸುಮಾರು ಜನ ನಾನು ನಡಿಗೆ ಮಾಡ್ಬೇಕಾದ್ರೆ ವಾಕ್ ಮಾಡ್ಬೇಕಾದ್ರೆ ಕೆಲವರೆಲ್ಲ ಮೀಟ್ ಮಾಡಿ ಕೆಲವು ಪ್ರಾಬ್ಲಮ್ಸ್ ಇಲ್ಲಿ ಕೂತಿರೋರೆಲ್ಲ ಹೇಳಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಮ್ಮ ಆಫೀಸರ್ಸ್ ಚರ್ಚೆ ಮಾಡ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ, ಲಿಸ್ಟ್ ಮಾಡ್ತಾರೆ, ನಿಮ್ದೇನು ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಕ್ಲೀನ್ ಆಗಿ ಡಾಕ್ಯುಮೆಂಟೇಶನ್ ಮಾಡ್ತಾರೆ. ಡಾಕ್ಯುಮೆಂಟ್ ಮಾಡಿ ಪ್ರತಿಯೊಬ್ಬರು ಗ್ರೀವೆನ್ಸಸ್ಗೂ ಕೂಡ ಏನು ನಾವು ಉತ್ತರ ಮಾಡಿದೀವಿ ಅಂತ ಹೇಳಿ ಅದನ್ನ ಲಿಸ್ಟ್ ಮಾಡಿ ವೆಬ್ಸೈಟ್ ಅಲ್ಲಿ ಲೋಡ್ ಮಾಡ್ತೀವಿ. ಆಮೇಲೆ ಇಲ್ಲೂ ಕೂಡ ನಿಮ್ಗೆ ನಾನು ಏನ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಹೇಳಿ ಒಂದ್ ಯಾವ್ದಾದ್ರು 2 ದಿನ ಒಂದು ಪ್ಯಾಂಪ್ಲೆಟ್ ನ ರೆಡಿ ಮಾಡಿ ನಿಮ್ಗೆಲ್ಲರೂ ಕೂಡ ನಾವೇನ್ ತೀರ್ಮಾನ ಮಾಡಿದೀವಿ, ನಿಮ್ಮ ಪ್ರಾಬ್ಲಮ್ಗೆ ವಾಟ್ ವಾಸ್ ದಿ ಸೊಲ್ಯೂಷನ್ ಅಂತ ಕೂಡ ತಿಳಿಸುವಂತ ಕೆಲಸವನ್ನ ಇವತ್ತು ನಾನು ಮಾಡ್ತೀನಿ. ಯಾಕೆಂದ್ರೆ ವಿ ಆರ್ ಅಕೌಂಟಬಲ್, ಯಾರಿಗೆ ನಿಮ್ಗೆಲ್ಲರೂ ಕೂಡ ಅಕೌಂಟಬಲ್. ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ. ಐ ಥಿಂಕ್ ನಾನು ರೀಪ್ಲಾಂಟೇಶನ್ ವಿಚಾರ ಕೆಲವರು ಹೇಳಿದಿರಿ, ಗಾರ್ಬೇಜ್ ವಿಚಾರ ಹೇಳಿದಿರಿ, ಇನ್ನೇನಿದೆ ಬೇರೆ, ಡಾಕ್ಟ್ರು, ಆಂಬುಲೆನ್ಸು, ನಂಬಿಕೆ, ಯೂರಿನಲ್ ಫ್ರೀ ಹೇಳಿದಿರಿ. ಸೊ ಟ್ರೀ ಪಾರ್ಕ್ ವಿಚಾರ ಮಾತಾಡಿದ್ರಿ, ನಾನು ಅದಕ್ಕೆಲ್ಲ ಆಡ್ ಮಾಡ್ಕೊಂಡೆ ಇಲ್ಲಿ. ಆಮೇಲೆ ಆಸ್ಫಾಲ್ಟೇಶನ್ ಕೆಲವು ವಿಚಾರ ಹೇಳಿದಿರಿ, ಅದಕ್ಕೆಲ್ಲ ಅಕ್ವೇರಿಯಂ ಮಕ್ಕಳಿಗೆ ಅಕ್ವೇರಿಯಂ ಅದನ್ನ ನೋಡ್ತೀನಿ. ಆಮೇಲೆ ಒಂದು ಮಕ್ಕಳ ಆಟ ಆಡಕ್ಕೆ ಜಿಮ್ನೇಷಿಯಂ ಹೇಳಿದಿರಿ, ಅದಕ್ಕೂ ಕೂಡ ಆಯ್ತಾ, ಜಿಮ್ ಅದನ್ನ ಹೇಳಿದಿರಿ. ಓಪನ್ ಜಿಮ್ ಹೇಳಿದಿರಿ, ಅದಕ್ಕೂ ಜಾಗ ಐಡೆಂಟಿಫೈ ಮಾಡಿಸ್ತೀನಿ ಕಾರ್ಪೊರೇಷನ್ ಕೇಳಿ. ವಿ ವಿಲ್ ಡೂ ಇಟ್. ಅದನ್ನು ಕೂಡ ಜಿಮ್ ನ ಐ ಥಿಂಕ್ ಕಮಿಷನರ್ ಅವರೇ ವಿತ್ ಶೆಲ್ಟರ್ ಅಂದ್ರೆ ಓಪನ್ ಜಿಮ್ ವಿತ್ ಮಳೆಗೆ ಸ್ವಲ್ಪ ಸೇಫ್ಟಿಗೆ ಹಿಂದೆ ಒಳ್ಳೆ ಡಿಸೈನ್ ಕ್ರಿಯೇಟ್ ಮಾಡ್ಬಿಟ್ಟು ಹೆಣ್ಮಕ್ಳಿಗೂ ಸೇಫ್ಟಿ ಇರಬೇಕು, ಗಂಡು ಮಕ್ಳಿಗೂ ಸೇಫ್ಟಿ ಇರಬೇಕು, ವಿತ್ ಕ್ಯಾಮ್ರಾ, ವಿತ್ ಆಮೇಲೆ ಮೂರನೇದು ಫೋಟೋಗ್ರಾಫು ರಿಸರ್ಚ್ ಹುಡುಗರುಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿದೀನಿ. ಈಗೆಲ್ಲ ಫೋನಲ್ಲೇ ಎಲ್ಲ ಫೋಟೋಗ್ರಾಫರ್ ಇದೆ. ಈವನ್ ದಟ್ ಆಲ್ಸೋ ವಿಲ್ ಅಲೋ ಆಲ್ ದಿ ಫೋಟೋಗ್ರಾಫ್ಸ್ ಕಮ್ ಅಂಡ್ ಲುಕ್ ಇಟ್ ಅಟ್ ದಿಸ್. ಅದೇನು ತಪ್ಪೇನಿಲ್ಲ. ನಮ್ಮ ವಿಚಾರ, ನಮ್ಮ ಹಿಸ್ಟ್ರಿ ಸ್ಟೋರ್ ಮಾಡ್ಕೊಂಡು ಈಗ ನಾನು ಒಳಗಡೆ ಹೋಗಿದ್ದೆ, ಪ್ರತಿಯೊಂದು ಎಲೆ ಕೂಡ ಅಲ್ಲಿ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯವರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಹಂಗೆ ಕೆಲವೆಲ್ಲ ಪ್ರೈವೇಟ್ ಆಸಕ್ತಿ ಇರೋಂಥವ್ರು ಅದನ್ನ ಮಾಡೋದು ತಪ್ಪೇನಿಲ್ಲ, ಅದನ್ನು ಕೂಡ ಅಲೋ ಮಾಡೋಂಥ ವ್ಯವಸ್ಥೆಯನ್ನ ಮಾಡ್ತೀನಿ. ಈಗ ವಿಲ್ ಡೂ ಇಟ್. ನೋ ವೆಹಿಕಲ್ಸ್ ವಿಲ್ ಬಿ ಅಲೋ, ಡೋಂಟ್ ವರಿ. ಯಾವ ಎಕ್ಸೆಪ್ಟ್ ಅಲ್ಲ ಬಗೆಯಲ್ಲ, ಕೆಲವು ಸಂದರ್ಭದಲ್ಲಿ ಈ ಇದನ್ನ ತೆಗಿಬೇಕಾಗ್ತದೆ, ಕೆಲವು ಕಸ ತೆಗೆದಾಕ್ಬೇಕಾಗ್ತದೆ, ಅದೆಲ್ಲ ಮಾಡ್ತೀವಿ. ವೆಹಿಕಲ್ಸ್ ಆದಷ್ಟು ಎಷ್ಟು ವೆಹಿಕಲ್ಸ್ ನ ಅವಾಯ್ಡ್ ಮಾಡಕ್ಕಾಗ್ತದೋ, ಎಲ್ಲಿ ಮಾಡ್ಬೇಕಾಗ್ತದೋ ಆದ್ರೆ ಕೆಲವು. ಇನ್ನು ಲಾಲ್ಬಾಗ್ ಪ್ರದೇಶದಲ್ಲಿ ಸುರಂಗ ಮಾರ್ಗಕ್ಕೆ ಜಾಗವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ನಾಗರಿಕರು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಟನಲ್ಗೆ ನಾವು ಲಾಲ್ಬಾಗ್ ಜಾಗವನ್ನ ಬಳಸೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಫಸ್ಟ್ ಯಾಕೆ ಇಲ್ಲಿಗೆ ಮಾತಾಡದೆ ಬಂದೆ ಅಂತಂದ್ರೆ, ಈಗ ನೀವೆಲ್ಲ ಲಾಲ್ಬಾಗ್ ವಿಚಾರದಲ್ಲಿ ಟನಲ್ ವಿಚಾರ ಮಾತಾಡ್ತಾ ಇದ್ರಿ. ಟನಲ್ಗೆ 6 ಎಕರೆ ಜಾಗ ಹೋಗ್ಬಿಡ್ತದೆ, ತಗೋಬಿಡ್ತಾರಂತೆ ಅಂತೇಳಿ ತಮಗೆಲ್ಲ ಗಾಬರಿ ಇದೆ. ನಾನು ಸ್ಪಾಟಿಗೆ ಹೋಗಿ ನೋಡ್ತೀನಿ. ನನಗೆ ಒಂದು ಸ್ಮಾಲ್ ಏನು ಈ ಜಾಗ ಹಿಸ್ಟಾರಿಕ್ ಒಂದು ಮರನೂ ಕೂಡ ನನ್ಗೆ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ನಾನು ಹಳ್ಳಿಲಿ ಬೆಳೆದವನು. ನಾನು ಫಸ್ಟ್ ಯಾಕೆ ಇಲ್ಲಿಗೆ ಮಾತಾಡದೆ ಬಂದೆ ಅಂತಂದ್ರೆ, ಈಗ ನೀವೆಲ್ಲ ಲಾಲ್ಬಾಗ್ ವಿಚಾರದಲ್ಲಿ ಟನಲ್ ವಿಚಾರ ಮಾತಾಡ್ತಾ ಇದ್ರಿ.
ಟನಲ್ಗೆ 6 ಎಕರೆ ಜಾಗ ಹೋಗ್ಬಿಡ್ತದೆ, ತಗೋಬಿಡ್ತಾರಂತೆ ಅಂತೇಳಿ ತಮಗೆಲ್ಲ ಗಾಬರಿ ಇದೆ. ನಾನು ಸ್ಪಾಟಿಗೆ ಹೋಗಿ ನೋಡ್ತೀನಿ. ನನಗೆ ಒಂದು ಸ್ಮಾಲ್ ಏನು ಈ ಜಾಗ ಹಿಸ್ಟಾರಿಕ್ ಒಂದು ಮರನೂ ಕೂಡ ನನಗೆ ಹಾಳು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಹಳ್ಳಿಲಿ ಬೆಳೆದವನು. ನಾನು ಫಸ್ಟೇ ಯಾಕೆ ಇಲ್ಲಿಗೆ ಮಾತಾಡದೆ ಬಂದೆ ಅಂತಂದ್ರೆ, ಈಗ ನೀವೆಲ್ಲ ಲಾಲ್ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ವೇಳೆ ಅಚ್ಚರಿಯ ಬೆಳವಣಿಗೆಯೂ ಕೂಡ ನಡೆದಿದೆ. ನಾಗರಿಕರೊಬ್ಬರು ನೀವು ಸಿಎಂ ಆಗಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ಸಮಾಜದಲ್ಲಿ ಯಾರು ಬೇಕಾದರೂ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಈ ಬಗ್ಗೆ ನಾನೇನು ಹೆಚ್ಚು ಮಾತನಾಡುವುದಿಲ್ಲ. ನಾನು ರಾಜಕೀಯ ಮಾತನಾಡೋದಕ್ಕಿಂತ ಅಭಿವೃದ್ಧಿ ಮೊದಲ ಆದ್ಯತೆ ಅಂತ ಕೂಡ ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರು ಏನು ಬಯಸ್ತಾರೋ ಅದನ್ನು ನಾವು ಕೊಡ್ತೀವಿ ಅಂತ ಅಂದರು. ಸರ್ ಆಮೇಲೆ ಒಣಗೋಗಿದ್ದು ಮರಗಳನ್ನ ಸ್ವಲ್ಪ ಕಟ್ ಮಾಡಿಸ್ಬಿಡಿ ಸರ್. ಒಬ್ಬ ಸ್ಪಾಟಲ್ಲೇ ಹೊಟ್ಟೋಗಿ ಅಲ್ಲಿ ಮರಗಳು ಬಿದ್ದು ಒಣಗೋಗಿದ್ದು ಮರನ ಯಾರು 9483544277 ಯಾರು ಫೋನ್ ನಮ್ಮ ಫೋನ್ ನಂಬರ್ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿಯನ್ನು ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ಆಗ್ಬೋದಲ್ವಾ ಸರ್? ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿಯನ್ನು ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ಆಗ್ಬೋದಲ್ವಾ ಸರ್? ನ್ಯಾಯವಾಗಿ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪ್ರತಿ ಶನಿವಾರ ಭಾನುವಾರ ಒಂದೊಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದೊಂದು ದಿನ ನಡಿಗೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಮೊದಲ ದಿನವೇ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು, ಬೆಂಗಳೂರು ಉಸ್ತುವಾರಿ ವಹಿಸಿಕೊಂಡಿರೋ ಡಿಕೆಶಿ ಅವರಿಂದ ನೂತನ ಬೆಂಗಳೂರನ್ನ ನೋಡಬಹುದು ಅನ್ನೋ ಆಶಾ ಭಾವನೆ ನಾಗರಿಕರಲ್ಲಿ ಮೂಡಿದೆ. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಡಿಸಿಎಂ ನಡಿಗೆ ಪ್ರತಿ ಶನಿವಾರ ಭಾನುವಾರ ನಡಿಗೆ ಕಾರ್ಯಕ್ರಮ ನಡೆಯುತ್ತೆ. ಒಂದೊಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದೊಂದು ದಿನ ನಡಿಗೆ ನಡೆಯುತ್ತೆ. ಮೊದಲ ದಿನದ ನಡಿಗೆಗೆ ಸಾರ್ವಜನಿಕರಿಂದ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನೂತನ ಹೆಜ್ಜೆಗೆ ಬಹುಪರಾಕ್ ಅಂತಿದ್ದಾರೆ ಜನರು. ಟನಲ್ದು ಜಾಗ ಯಾರ ಆಫೀಸರ್ ಇದ್ದಾರೆ? ಟ್ರಾಲಿ ಕರ್ಕೊಂಡು ಹೋಗ್ತೀವಿ.